ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಾಜು ಕಾಗೆ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಸಂದರ್ಶನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾನಸಿಕ ಸರಿ ಇಲ್ಲ, ಅವರು ಮೆಂಟಲಿ ಡಿಸ್ಟರ್ಬೆನ್ಸ್ ದಲ್ಲಿ ಇದ್ದಾರೆ. ಟೋಟಲಿ ಯಾವ್ಯಾವ ಶಾಸಕ ಅವ್ರ ಬಲ್ ಹೋದ್ರೆ ಸಿಡಿಪಿಡಿ ಮಾಡೋದು ಒಂದು ಕೆಲಸ ಆಗ್ತಾ ಇಲ್ಲ. ಮೆಂಟಲಿ ಡಿಸ್ಟರ್ಬೆನ್ಸ್ ಆದ್ರೆ ನೀವು ಅಧಿಕಾರದಲ್ಲಿ ಯಾಕಿದ್ರಿ, ಮನೆಗೆ ಕೂಡ್ರಿ ಅಂತ ಹೇಳಿ ಖುದ್ದು ಅವ್ರ ಪಕ್ಷದ ಒಬ್ಬ ಶಾಸಕರೇನದಂದ್ರ ಇವತ್ತು ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಾರೆ. ಈ ಕುರಿತು ಮಾತಾಡಿ ನಮ್ಮ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಬಿಜೆಪಿ ಹಿರಿಯ ಮುಖಂಡರು. ಸರ್, ಟೋಟಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಾ ಇದೆ? ಅವ್ರ ಹೇಳ್ತಾರೆ ನಾವು ಅವರು ಜನತಾ ಪಕ್ಷದಲ್ಲಿ ಒಂದು ಜಮಾನದಲ್ಲಿ ಗೆದ್ದಿದ್ದೆವು. 2018 ಸಿದ್ದರಾಮಯ್ಯನೇ ಇವಾಗಿಲ್ಲ, ಟೋಟಲ್ ಮೆಂಟಲಿ ಡಿಸ್ಟರ್ಬೆನ್ಸ್ ಇದ್ದಾರೆ, ಮನೆ ಕೂಡ್ಬೇಕು, ಅವ್ರು ಅಧಿಕಾರದಲ್ಲಿ ಯಾಕಿದ್ದಾರೆ ಅಂತ ಹೇಳಿ ಅವ್ರ ಪಕ್ಷ ಶಾಸಕರು ಹೇಳ್ತಾರೆ. ತಾವೇನ್ ಹೇಳ್ತೀರಿ ಸರ್? ಸತ್ಯ ಅವರೇ ಹೇಳಿದಾಗ ನಾನು ಯಾಕೆ ಅದನ್ನು ವಿರೋಧ ಮಾಡಲಿ? ಈಗ ಸತ್ಯ ಹೇಳೋರು ಕಾಂಗ್ರೆಸ್ ಅಲ್ಲಿ ಬಹಳ ಜನ ಉಟ್ಕೊಂಡಿದ್ದಾರೆ. ಅಂದ್ರೆ ಸತ್ಯ ಹೇಳೋರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ ಅಂತ ಖುಷಿ ಆಯ್ತು ನನಗೆ. ರಾಜು ಕಾಗೆ ಅವರು ಹೇಳಿದ್ದಾರೆ, BR ಪಾಟೀಲ್ ಅವರು ಹೇಳ್ತಿದ್ದಾರೆ, ಅರೆ ಒಂದ್ ಹೆಜ್ಜೆ ಬೇಲೂರು ಗೋಪಾಲ್ ಕೃಷ್ಣ ಹೇಳ್ತಿದ್ದಾರೆ, ಇದು ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ದಾರೆ ನಿನ್ನೆ. ಸತ್ಯ ಅವರೇ ಹೇಳಕ್ ಶುರು ಮಾಡಿದ್ದಾರೆ. ನಾವು ಎಷ್ಟು ಸತ್ಯ ಹೇಳಿದ್ರು ಅವ್ರು ನಂಬುತ್ತಿರ್ಲಿಲ್ಲ. ಈಗ ಸತ್ಯಕ್ಕೆ ನಿಮ್ಮ ಉತ್ತರ ಕೊಡಿ ಅನ್ನೋದನ್ನ ಕೇಳಬಹುದು. ಆದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕಾಗಿ ಅವರು ಹೇಳಿರೋ ಮಾತಿದೆಯಲ್ಲ, ಮೆಂಟಲಿ ಇಂಬ್ಯಾಲೆನ್ಸ್ ಇದ್ದಾರೆ ಅವರು ಅನ್ನೋದು. ನಾವ್ ಹೇಳಿದ್ರೆ ಸುಮ್ಮನಿರ್ತಿದ್ರು ಅವರು. ನಾವು 100 ಸಾರಿ ಹೇಳಿದ್ವಿ. ಪಾಪ ಅವ್ರು ಒಬ್ಬರೇ ಅಲ್ಲ, ಬಹಳ ಜನರು ಮೆಂಟಲಿ ಇಂಬ್ಯಾಲೆನ್ಸ್ ಇದ್ದಾರೆ ಅವರು. ಅವರೆಲ್ಲರೂ ರಾಜೀನಾಮೆ ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ. ಪಾಪ ಅಧಿಕಾರದ ದಾಹ, ಹುಚ್ಚು, ಗೀಳು ಅವರನ್ನ ಇನ್ನೂ ಮುಂದುವರಿಸಬೇಕು ಅನ್ನೋ ಇದರಲ್ಲಿದ್ದಾರೆ. ನಾ ಮುಂದ ನೀ ಮುಂದ. ಬಟ್ ಭ್ರಷ್ಟಾಚಾರದಲ್ಲೂ ಹಾಗೆ, ನಾ ಮುಂದ ನೀ ಮುಂದ. ಇವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಂದ ಆಗ್ತಾ ಇಲ್ಲ. ಅದರಿಂದ ಬಹುಶಃ ಅವ್ರು ಹೇಳ್ದಂಗೆ ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋದೆ. ರಾಜು ಕಾಗೆ ಅವರು ಹೇಳಿದ ಮಾತನ್ನ ಅವ್ರು ಕೇಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಅಂದ್ರೆ ಮುಖ್ಯಮಂತ್ರಿ ಸೀಟ್ ಸ್ಟೇರಿಂಗ್ ಬದಲಾವಣೆ ವಿಷಯದಲ್ಲಿ ಕೂಡ ಅಂದ್ರೆ ಡಿಸ್ಟರ್ಬೆನ್ಸ್ ಆಗಿದ್ದಾರೇನೋ. ಒಂದ್ ಕಡೆ ಅವ್ರ ಶಾಸಕರು ಹೇಳ್ತಾ ಇದ್ದಾರೆ, ನಾವು DK ಎಲ್ಲೆಲ್ಲಿ ಸಭೆಯಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಸಭೆಯಲ್ಲಿ DK ಶಿವಕುಮಾರ್ ಮುಂದಿನ CM ಅಂತ ಜಯಘೋಷ್ ಹೊಡಿಬೇಕು. ಖುದ್ದು ಶಾಸಕರು ಕೂಡ ನೀವು ಮುಂದಿನ CM ಅಂತ ಹೇಳಿದ್ರೆ ಮಾತ್ರ ಅಭಿವೃದ್ಧಿ ಅನುದಾನ ಬಿಡುಗಡೆ ಆಗ್ತಾ ಇದೆ. MB ಪಾಟೀಲ್ ಮುಂದಿನ CM. ಈ ರೀತಿ ಹೇಳಿಕೆಗಳಿಂದ ಕೂಡ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಮಾನಸಿಕ 2 ಡಜನ್ ಇದಾರ್ರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ. 2 ಡಜನ್ ಅವ್ರೆ. ಯಾರಾಗ್ಬೇಕು? ಲಾಟ್ರಿ ಆದ್ರೂ ಹಾಕಕ್ ಹೇಳ್ರಿ ಅವ್ರಿಗೆ. ಹೋಗ ಲಾಟ್ರಿ ಚೀಫ್ ಮಿನಿಸ್ಟರ್ ಆದ್ರೂ ಯಾರಾದ್ರೂ ಒಬ್ರು ಆಗ್ಲಿ. ಸೊ ನಾನು ಹೇಳ್ಬೇಕಾಗಿರೋದು, ಇವರು ಡಿಸ್ಟರ್ಬ್ ಆಗಿನೂ ಯಾಕೆ ಇವೆಲ್ಲಾನು ಗೊಂದಲಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ? ನಾನು ಹೇಳ್ತೇನೆ, ಅವರು ಮೊದಲಿನ ಮುಖ್ಯಮಂತ್ರಿಯೂ ಅಲ್ಲ, ಮೊದಲನೇ ಸಿದ್ದರಾಮಯ್ಯನೂ ಅಲ್ಲ. 2018 ಸಿದ್ದರಾಮಯ್ಯ ಇವಾಗಿಲ್ಲ. 2013-18 ನಿಂತಿದ್ರು ಆ ಸಿದ್ದರಾಮಯ್ಯ ಟೋಟಲಿ ಇಲ್ಲ. ನೀವು ಕೂಡ ಒಂದು ರಾಜಕಾರಣಿ ಇದ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ. ನಮಗೇನ್ ಹೇಳ್ತೀನಿ, ಜನತಾ ದಳದಲ್ಲಿದ್ದ ಮುಖ್ಯಮಂತ್ರಿ ಇದು ಸಿದ್ದರಾಮಯ್ಯನೇ ಬೇರೆ. ಆವಾಗ ಇಷ್ಟು ಸುಳ್ಳು, ಇಷ್ಟು ವಂಚನೆ, ಇಷ್ಟು ಮೋಸ, ಇಷ್ಟು ಭ್ರಷ್ಟಾಚಾರ ಅವರಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಬಂದ ಮೇಲೆ ಕಾಂಗ್ರೆಸ್ ಅಲ್ಲಿರೋರಿಗಿಂತ ಹೆಚ್ಚು ಸುಳ್ಳು, ಹೆಚ್ಚು ಭ್ರಷ್ಟಾಚಾರ, ಎಷ್ಟು ವಂಚನೆ, ಮೋಸ ಇವು ಮಾಡದೆ ಇದ್ರೆ ನಾನಿಲ್ಲಿ ಬದುಕಲ್ಲ ಅನ್ನೋದು ಅವ್ರಿಗೆ ಅರ್ಥ ಆದ್ಮೇಲೆ ಎಲ್ಲರನ್ನೂ ಮೀರಿಸಿ ಸುಳ್ಳು ಹೇಳ್ತಾರೆ. ಈಗ ಎಲ್ಲರನ್ನೂ ಮೀರಿಸಿದ ಭ್ರಷ್ಟಾಚಾರ ಮಾಡ್ತಾರೆ. ನೀವು ಕೂಡ ಒಂದು ಹಿರಿಯರಿದ್ರಿ, ಸಾಕಷ್ಟು ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯರಿದ್ರಿ, ರಾಜಕಾರಣಿ ಇದ್ರಿ, ಸಿದ್ದರಾಮಯ್ಯ ಕೂಡ ನೋಡಿದ್ರಿ ಸಮೀಪದಿಂದ. ಆದ್ರೆ ಎಲ್ಲೋ ಒಂದ್ ಕಡೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಸರ್. ನಿಮಗೂ ಕೂಡ ಅನಿಸ್ತಾ ಇದ್ದೇನೆ ಇವಾಗ ಅವ್ರ ನಡೆ ನುಡಿ ನೋಡೋರ, ಶಾಸಕರಿಗೆ ರೆಸ್ಪಾನ್ಸ್ ಕೊಡೋದಿರ್ಬೋದು, ಸಭೆ ಮೇಲೆ ನನ್ನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಿರ್ಬೋದು, ಆ ರೀತಿ ನೋಡ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಖಂಡಿತ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಯಾಕಂದ್ರೆ ಅಧಿಕಾರ ಕಳ್ಕೊಳ್ಳೋದು, ಅದನ್ನ ನಾನು ಒಂದ್ ಹೇಳ್ತೇನೆ, ಅಧಿಕಾರ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ರು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಿಟ್ಟು ಹೋಗ್ತಾರೆ. ಎಷ್ಟೋ ಜನರು ಇದುವರೆಗೂ ಬಂದಿದ್ದಾರೆ, ಅದೇ ತರ ಎಷ್ಟೋ ಜನರು ಹೋಗಿದ್ದಾರೆ. ಇದು ಪರ್ಮನೆಂಟ್ ಅಲ್ಲ. ಅದಕ್ಕಾಗಿ ಡಿಸ್ಟರ್ಬೆನ್ಸ್ ಆಗುವಂತ ಯಾವುದೇ ಒಂದು ಇದು ಬರೋದಿಲ್ಲ. ಆದ್ರೆ ಇವರು ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಅಂತಂದ್ರೆ ಯಾಕಾಗಿದ್ದಾರೆ? ಅಂದ್ರೆ ಆರೋಗ್ಯ ಸರಿ ಇಲ್ವಾ? ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆಸ್ಪತ್ರೆಗಳಿದೆ. ಒಂದ್ ಕಡೆ ಭ್ರಷ್ಟಾಚಾರ, ಎರಡನೇದು ಕುರ್ಜಿ, ಇವೆರಡು ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ. ಮೋಸ್ಟ್ಲಿ ಆಗಿರೋದು ಅದೇ, ಹೆಂಗಪ್ಪ ನಾನು ಬಿಟ್ಟು ಹೋಗೋದು ಅಂತ. ಆದ್ರೆ ಅವ್ರಿಗೆ ಧೈರ್ಯ ಹೇಳ್ಬೇಕು ನಾವೆಲ್ಲ ಸೇರಿ. ಯಾರು ಅಧಿಕಾರ ಕಳ್ಕೊಂಡವರು ಜೀವ ಕಳ್ಕೊಳ್ಳೋದಿಲ್ಲ, ಜೀವ ಉಳಿದಿರುತ್ತೆ, ಅಧಿಕಾರ ಮಾತ್ರ ಬರ್ತದೆ ಹೋಗ್ತದೆ. ಈಗ ಕಳೆದ 18ರಲ್ಲಿ ಚುನಾವಣೆ ಆದಾಗ ನಿಮ್ಮ ಕ್ಷೇತ್ರದವರೇ ನಿಮ್ಮನ್ನು ಸೋಲಿಸ್ಬಿಟ್ರು, ಮುಖ್ಯಮಂತ್ರಿ ಕಳ್ಕೊಂಡ್ಬಿಟ್ರಲ್ಲ, ಏನ್ ಜೀವ ಹೋಯ್ತಾ? ಏನಿಲ್ವಲ್ಲ. ಮತ್ತೆ 5 ವರ್ಷ ಆದ್ಮೇಲೆ ಬಂದಿದ್ದೀರಿ, ಹಾಗೆ ಮತ್ತೆ ಹೋಗ್ತದೆ ಬರ್ತದೆ.
ಅದಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಬೇಕಾಗಿತ್ತು. ಆದ್ರೆ ಬರೋ ಆದಾಯ ಹೋಗ್ಬಿಡ್ತದಂತ ಡಿಸ್ಟರ್ಬ್ ಆಗಿರ್ಬೇಕು. ಸರಿ, ಕೊನೆಯದಾಗಿ ಈಗ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಸಚಿವರಿದ್ದಾರೆ ಸರ್ಕಾರದಲ್ಲಿ, ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಅವ್ರು ಸಚಿವರಾಗಿ, ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದ್ರ ಭ್ರಷ್ಟಾಚಾರ ಬಗ್ಗೆ ದಾಖಲೆ ಕೊಡಿ, ಬೌಂಡ್ ಮೇಲೆ ಬರ್ಕೊಡ್ಬೇಕೇನ್ ಸರ್ ದಾಖಲೆ? ಅಂದ್ರೆ ಇದು ಭ್ರಷ್ಟಾಚಾರ ಆಗಿದೆ ಅಂತ ಬರ್ಕೊಡ್ಬೇಕೇನ್ ಸರ್? ಅವ್ರು ಹೇಳಿಕೆ ಚೆಕ್ ಮಿನಿಸ್ಟರ್ ಕೇಳಿ, ಫ್ಯಾಕ್ಟ್ ಏನು ಅನ್ನೋದು ಜನರು ಹೇಳ್ತಾರೆ, ಹೋಗಿ ಕೇಳ್ಕ ಬನ್ನಿ ಅಂತ ಹೇಳಿ. ಅವರು ಭ್ರಷ್ಟರೇ. ಇವತ್ತು ಈ ಏನೋ ಹಗರಣ ಅವರ ಕ್ಷೇತ್ರಗಳಲ್ಲೂ ನಡೀತಾ ಇದೆ. ಮರಳು ದಂಧೆಗಳು ಯಾಕೆ ತಡೆಯಲಿಕ್ಕೆ ಅವ್ರಿಗಾಗ್ಲಿಲ್ಲ? ಇವತ್ತು ಅವರ ಜಿಲ್ಲೆ ರಿಪಬ್ಲಿಕ್ ಆಗಿ ಕೂತಿದೆ, ಗುಲ್ಬರ್ಗ ರಿಪಬ್ಲಿಕ್ ಆಗಿ ಕೂತಿದೆ. ಅವರು ಯಾವತ್ತಾದ್ರೂ ಟೂರ್ ಪ್ರೋಗ್ರಾಮ್ ಹಾಕೊಂಡು ನಾನು ಬಂದಂಗೆ, ನಾನು ಬೀದರ್ಗೆ ಬಂದಿದ್ದೀನಲ್ಲ, ಅವರು ಟಿಪಿ ಹಾಕೊಂಡು ಬರ್ತಾರೆ, ಒಂದ್ ದಿವಸ ಅಟೆಂಡ್ ಮಾಡ್ತಾರೆ, ಹೋಗ್ತಾರೆ. ಸರ್, ಈಗ ನೀವು ಬಿಜೆಪಿದವರು ಆರೋಪ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ದಾಖಲೆ ಕೊಡಿ ನಮಗೆ, ಅಂದ್ರೆ ಬೌಂಡ್ ಮೇಲೆ ಬರ್ಕೊಡ್ಬೇಕೇನ್ ಸರ್? ನೀವು ಪ್ರಿಂಟ್ ಮಾಡ್ಕೊಡ್ಬೇಕೇನ್? ಬಿಜೆಪಿದವರಲ್ಲಿ ಆಗಿದೆ ಭ್ರಷ್ಟಾಚಾರ. ನಾನೇ ಕೇಳ್ತೀನಿ, 40% ಅಂತ ಹೇಳಿದ್ರಲ್ಲ ನಮ್ಮನ್ನ, ಯಾವ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರಪ್ಪ ನಿಮಗೆ? ಪೇ ಸಿಎಂ ಅಂತ ಹೇಳಿದ್ರಲ್ಲ, ಯಾವ ಬಾಂಡ್ ಪೇಪರ್ ಇತ್ತು ನೀವು ನಮಗೆ ಕಳಕ್ಕೆ? ಆಮೇಲೆ ಲೋಕಾಯುಕ್ತಿ ಕೊಟ್ರಿ, SIT ಕೊಟ್ರಿ, ಎಲ್ಲೂ ಕೂಡ ಪ್ರೂವ್ ಮಾಡಕ್ಕಾಗಿಲ್ಲ. ಇವತ್ತು ಯಾರ ಕಡೆಯಿಂದ ನಮ್ಮ ಮೇಲೆ ಹೇಳಿದ್ರು ಅವರೇ 60% ಸರ್ಕಾರ ಇದು ಅಂತ ಹೇಳ್ತಾವ್ರಲ್ಲ, ಈಗ ಅವ್ರಿಗೆ ಉತ್ತರ ಕೊಡಿ. ನಮಗ್ ಬೇಡಪ್ಪ, ಯಾರು ಕೇಳ್ತಾವ್ರಲ್ಲ ಅವ್ರಿಗೆ ಉತ್ತರ ಕೊಡಿ. ಆಮೇಲೆ ಹಗರಣಗಳು ನೋಡಿ ದಿನಕ್ಕೊಂದು ಹೊರಗಡೆ ಬರ್ತಾವಲ್ಲ, ಇದಕ್ಕೆ ಉತ್ತರ ಕೊಡಿ. ಸದನದಲ್ಲಿ ಇದು ಮುಖ್ಯಮಂತ್ರಿಗಳು ಸದನದ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ 187 ಕೋಟಿ ನೀವು ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ, ಅಷ್ಟೆಲ್ಲ ನಾವು ತಿಂದಿರೋದು, ಬರೀ 87 ಕೋಟಿ ತಿಂದಿರೋದು. ಅರೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ನೀನ್ ಕದ್ದಿದ್ಯಾವುದು? ಆನೆನಾ ಅಡಿಕೆನಾ? ಸರ್ಕಾರನೇ ಕಳ್ಳರ ಸರ್ಕಾರ ರೀ ಇದು ಕಳ್ಳರೆಲ್ಲ ಸೇರಿ ಒಂದು ಸರ್ಕಾರ ಮಾಡಿರೋದು. ಸೊ ಇದು ಚೆಲುವನಾರಾಯಣ ಸ್ವಾಮಿ ಅವರ ಆಕ್ರೋಶ ನೋಡಿ ಅಂತ ಹೇಳ್ಬೋದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿದ್ದಾರ, ಹೀಗಾಗಿ ಆಡಳಿತ ನಡೆಸಲಕ್ಕ, ಜನರ ಹಿತ ಕಾಪಾಡ್ಲಕ್ಕ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಸರ್ಕಾರವೇ ಕಳ್ಳರ ಸರ್ಕಾರ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲೆಯನ್ನ ರಿಪಬ್ಲಿಕ್ ಮಾಡಿಬಿಟ್ಟಿದ್ದಾರೆ. ಅವ್ರು ಸ್ವಲ್ಪ ಪ್ರವಾಸ ಮಾಡಿ ನೋಡ್ಲೇಬೇಕು ಅಂತ ಹೇಳಿ ನಾರಾಯಣ ಸ್ವಾಮಿ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.